ಕನ್ನಡ ದ್ವಿತೀಯ PUC ಕನ್ನಡ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಸಂದರ್ಭ ಪ್ರಶ್ನೆ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳನ್ನ ನೀವು ಕಲೀಲಿಕ್ಕೆ ಸಿಗುತ್ತೆ. ವಿಡಿಯೋನ ಜಸ್ಟ್ ಕೊನೆ ತನಕ ನೋಡಿ. ಇನ್ನೇನು ಎಕ್ಸಾಮ್ ಇನ್ನು ಕೆಲವು ದಿನಗಳಲ್ಲಿ ಎಕ್ಸಾಮ್ ಬರ್ತಾ ಇದೆ. ಹೌದು ಸ್ನೇಹಿತರೆ, ತುಂಬ ಸೀರಿಯಸ್ ಆಗಬೇಕು, ತುಂಬ ಓದಬೇಕು. ಜಸ್ಟ್ ನಾನು ಕೊಡ್ತಾ ಇರ್ತಕ್ಕಂಥ ಪ್ರಶ್ನೆಗಳನ್ನು ಓದಿ ಅದನ್ನು ನೀವು ಆರಾಮಾಗಿ ಬೈ ಹಾಟ್ ಹಾಕಿದರೆ ಆರಾಮಾಗಿ 80ಕ್ಕೆ 80 ಅಂಕ ಕನ್ನಡದಲ್ಲೂ ತೆಗಿಲಿಕ್ಕೆ ಆಗುತ್ತೆ. ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿಯ PDF ನೋಟ್ಸ್ ನಾನು ಹಾಕ್ತಾ ಇರ್ತೇನೆ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವು. ಇವೆಲ್ಲ ಪ್ರಶ್ನೆಯನ್ನು ಓದ್ತಾ ಹೋಗಲ್ಲ ನಾನು, ನೀವೇ ಓದಬೇಕು. ಲಿಟ್ರಲಿ ರಿಪೀಟ್, ತುಂಬ ಕ್ವೆಶನ್ಸ್ ರಿಪೀಟ್ ಆಗಿದೆ. ಅದರ ಮುಂದೆ ನಾನು 6 ಅಂತ ಬರೆದಿದ್ದೇನೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಉರುಲಿಂಗ ಪೆದ್ದಿಯ ಪ್ರಕಾರ ಗುರುವಿನ ಲಕ್ಷಣಗಳೇನು? ಇಲ್ಲಿ ಗುರುಲಿಂಗ ಪೆದ್ದಿ ಆಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಉರುಲಿಂಗ ಪೆದ್ದಿ ಅಂತ ಮಾಡ್ಕೊಳ್ಳಿ ಅಷ್ಟೇ. ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ? ಓದ್ಕೊಳ್ಳಿ. ಇಂಪಾರ್ಟೆಂಟ್ ಪ್ರಶ್ನೆ. ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿದರು? ಎಲ್ಲವನ್ನ ಪ್ರಶ್ನೆ ನೋಡ್ತಾ ಹೋಗಿ. ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೇನೆ. ಕಮಲಾ ಮೇಡಮ್ ವೈದ್ಯರ ಬಳಿ ಯಾವ ಸಲಹೆಗಳನ್ನು ರೂಢಿಸಿಕೊಂಡರು? ಓಕೆ. ಸೊರಗಿದ್ದ ಆನೆಯನ್ನ ಕೃಷ್ಣೇಗೌಡ ಹೇಗೆ ಸಾಕಿದ? ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರು? ತುಂಬ ಸಲ ರಿಪೀಟ್ ಆಗಿದೆ. ಆನೆಯನ್ನು ಹದ್ದುಬಸ್ತಿನಲ್ಲಿ ಇಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ಹೇಳಿದ್ದ ಅಂತಂದರೆ ಒಂದು ಅಂಕುಶವನ್ನು ಕೊಟ್ಟಿರ್ತಾರೆ. ಅದರಿಂದ ಆ ಪ್ರಶ್ನೆಯನ್ನು ನಿಮ್ಗೆ ಗೊತ್ತಿರ್ತದೆ. ಸೂರ್ಯ ಮತ್ತು ದೀಪಗಳಿಂದ ಆಗುವ ಉಪಯೋಗಗಳೇನು? ಇಂಪಾರ್ಟೆಂಟ್ ಪ್ರಶ್ನೆ. ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ರಿಪೀಟ್ ಆಗಿದೆ. ಓಕೆ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ರಿಪೀಟ್ 6 ಅಂತ ಬರೆದಿದ್ದೇನೆ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು? ರಿಪೀಟ್ ಆಗಿದೆ. ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಇಂಪಾರ್ಟೆಂಟ್ ಪ್ರಶ್ನೆ. ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ? ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ಮತ್ತೆ ರಿಪೀಟ್ ಆಗಿದೆ ಪ್ರಶ್ನೆ. 2015ರಿಂದ 2023 ಎಲ್ಲ 2023ವರೆಗೆ ಇರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು, ಸಪ್ಲಿಮೆಂಟ್ರಿ ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಸಮರೈಸ್ ಮಾಡಿ ಕೊಡ್ತಾ ಇದ್ದೇನೆ. ಸೊ ಹೀಗಾಗಿ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲ ಒಂದು ಆ್ಯನಾಲಿಸಿಸ್ ಮಾಡಿ ಕೊಡ್ತಾ ಇದ್ದೇನೆ. ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ವಿವರಿಸಿದ್ದು ಹೇಗೆ? ಇದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ, ಸ್ವಲ್ಪ ತಿದ್ಕೊಂಬಿಡಿ. ಓಕೆ. ಎಲ್ಲ 6 ಅಂತ ಬರೆದಿದ್ದೇನೆ. ಘೋರತರ ವಿಷಯ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? 6 ಅಂತ ಬರೆದಿದ್ದೇನೆ. ನೋಡ್ತಾ ಹೋಗಿ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ರಿಪೀಟ್ ಆಗಿದೆ. ಮತ್ತೆ ಪ್ರಶ್ನೆ ರಿಪೀಟ್ ಆಗಿದೆ. ದುರ್ಗಪ್ಪ ಹೇಗೆ ಬಂದಿರಬಹುದು? ಇದು ಫಿಕ್ಸ್ ಪ್ರಶ್ನೆ, ನೀವು ಫಿಕ್ಸ್ ಪ್ರಶ್ನೆ ಅಂತ ಕನ್ಸಿಡರ್ ಮಾಡಬೇಕು. ಈ ಒಂದು ದುರ್ಗಪ್ಪ ಫಿಕ್ಸ್ ಪ್ರಶ್ನೆ. ಆನೆಯನ್ನು ಹದ್ದುಬಸ್ತಿನಲ್ಲಿ ಇಡುವುದರ ಬಗ್ಗೆ ವೇಲಾಯುಧ ಅಪ್ಪ ಏನು ತಿಳಿಸಿದ್ದ? ರಿಪೀಟ್ ಆಗಿದೆ. ಮತ್ತೆ ಫಿಕ್ಸ್ ಪ್ರಶ್ನೆ. ಅದೆಲ್ಲ ಹುಚ್ಚನಾಯಿ ಆಸ್ಪತ್ರೆಗಳಲ್ಲಿ ಹೇಗೆ ವರ್ತಿಸುತ್ತವೆ ಎಂಬ ಪುಟ್ಟಪ್ಪ ಹೇಳಿದನು. ಅದನ್ನು ಇಂಪಾರ್ಟೆಂಟ್ ರಿಪೀಟ್ ಆಗಿದೆ. ಇವೆಲ್ಲ ಪ್ರಶ್ನೆ ರಿಪೀಟ್ ಪ್ರಶ್ನೆ, ಎಲ್ಲವೂ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ. ವಿಡಿಯೋನ ಕೊನೆ ತನಕ ನೋಡಿದರೆ ಇವೆಲ್ಲ ಸಿಗುತ್ತೆ. ಇವೆಲ್ಲ ಸ್ಕ್ರೀನ್ಶಾಟ್ ಬೇಕಂದರೆ ತಗೊಳ್ಳಿ, ಸ್ಕ್ರೀನ್ಶಾಟ್. ನೋಡಿ, ಇದರ ಉತ್ತರ ಏನಾದರೂ ಬೇಕಂತಂದರೆ ಚಾನಲಲ್ಲಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಅದರಲ್ಲಿ ಇದನ್ನು ಅಪ್ಲೋಡ್ ಮಾಡಿದೆ ನಾನು, ಕನ್ನಡದ ಸುಲಲಿತ ನೋಟ್ಸ್. ಆ ನೋಟ್ಸಲ್ಲಿ ನೀವು ಜಸ್ಟ್ ಮಾರ್ಕ್ ಮಾಡ್ಕೊಂಡು ಅದನ್ನು ಲಿಟ್ರಲಿ ಬರ್ಕೊಳ್ಳಿ. ನಿಮ್ಮ ಕಡೆ ಯಾವುದಾದ್ರೂ ಒಂದು ಕನ್ನಡ ನೋಟ್ಸ್ ಇದ್ದೇ ಇರುತ್ತೆ, ಅದರಲ್ಲೂ ಸಹ ನೀವು ಏನಾದರೂ ಮಾಡಿ ಈ ಒಂದು ಪ್ರಶ್ನೆನ ಮಾರ್ಕ್ ಹಾಕ್ಕೊಂಡು ಇವಿಷ್ಟನ್ನೇ ಓದಿದರೂ ಸಹ ಇಂಪಾರ್ಟೆಂಟ್ ಪ್ರಶ್ನೆ ನೀವು ನೋಡಿ. ಹಾಗಿದ್ರೆ ಉದಾತ್ತನೊಳ್ ಪುಟಲ್ದತ್ತೆ ನೀಲಿ ರಾಗಂ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಹಾಗಿದ್ರೆ ಕಲಿಬಿ ಮನೆ ಮಿಡುಕುಳ್ಳ ಗಂಡನು ಇಂಪಾರ್ಟೆಂಟ್ ಪ್ರಶ್ನೆ. ಇವೆಲ್ಲವನ್ನು ನಾನು ನೋಡಿ ಒಂದು ಕೆಲಸ ಮಾಡೋಣ. ಇವೆಲ್ಲವೂ ಪ್ರಶ್ನೆ ಇಂಪಾರ್ಟೆಂಟ್ ಇದೆ, ಎಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಇದೆ. ಯಾವುದು ಇಂಪಾರ್ಟೆಂಟ್ ಇಲ್ಲ ಇದರಲ್ಲಿ ಅದನ್ನು ಹೇಳ್ತಾ ಹೋಗೋಣ. ನೋಡಿ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ನೋಡಿ, ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇಲ್ಲ. ನೋಡಿ, ನೀವು ಕೇಳ್ಬೋದು ಬ್ಲೂ ಪ್ರಿಂಟಲ್ಲಿ ಇದೆ, ಬ್ಲೂ ಪ್ರಿಂಟಲ್ಲಿ ಈ ಒಂದು ಪ್ರಶ್ನೆ ಇಲ್ಲಿ ಪಾಠದಲ್ಲಿ ಇಲ್ಲ, ಹಾಗೆ ಹೀಗೆ. ಡೋಂಟ್ ವರಿ, ನಾನು ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಕ್ವೆಶನನ್ನು ಕೊಡ್ತಾ ಇಲ್ಲ. ಇಂಪಾರ್ಟೆಂಟ್ ಎಲ್ಲ 2015ರಿಂದ 2023ವರೆಗಿನ ಎಲ್ಲ ಕ್ವೆಶನ್ ಪೇಪರ್ಗಳನ್ನು ಆ್ಯನಲೈಸಿಸ್ ಮಾಡಿ ಈ ಒಂದು ಪ್ರಶ್ನೆಯನ್ನು ತೆಗೆದಿದ್ದೇನೆ. ಇಂಪಾರ್ಟೆಂಟ್, ಬಹುಮುಖ್ಯ, ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯ. ಸೊ ಇವನ್ನೆಲ್ಲ ನೋಡ್ತಾ ಹೋಗಿ. ಇಲ್ಲಿ ಕಾಣಿಸ್ತಾ ಇದೆ. ಮಿಸ್ಟರ್ ಪ್ರೆಸಿಡೆಂಟ್, ನಿಮ್ಮ ಯಶಸ್ಸಿನ ಗುಟ್ಟೇನು? ಇಂಪಾರ್ಟೆಂಟ್ ಪ್ರಶ್ನೆನೇ. ಹಿತ್ತಾಳೆಗಿಂತ ಬಲುಹೀನ. ಬಿಟ್ಬಿಡಿ, ನೋಡೋಣ, ಬಿಟ್ಬಿಡಿ. ಇವೆಲ್ಲ ವೆಪನ್ ನಮಗೆ ಮುಖ್ಯ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ತೂ ಇಂಪಾರ್ಟೆಂಟ್. ನಿನಗಾವ ರಸಗೋಳಿಷ್ಟಂ. ಇದು ಬಿಟ್ಬಿಡಿ, ಪ್ರಶ್ನೆ ಇಂಪಾರ್ಟೆಂಟ್ ಇಲ್ಲ. ಆನೆಗೂ ಮಾನ ಮರ್ಯಾದೆ ಇರುತ್ತೆ, ತಿಳ್ಕೋ.
ತಾನೇ ಲಘು ಮಾಡಿ ಲಘು ಆದನಯ್ಯ ಬಿಟ್ಬಿಡಿ, ಪ್ರಶ್ನೆಯನ್ನು ಬಿಟ್ಬಿಡಿ. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ, ಫಿಕ್ಸ್ ಪ್ರಶ್ನೆ. ಮರ್ಕಟಕನ ಕೈಯಲ್ಲಿ ಮಾಣುಕ್ಯವಿದ್ದು ಫಲವೇನು? ಎಲ್ಲವನ್ನ ನೋಡ್ತಾ ಹೋಗಿ, ಓದ್ತಾ ಹೋಗಿ. ಕಂಬದೊಳಗೆ ಏನೋ ಸೇರಿಕೊಂಡಿದೆ ಸಾರ್, ಇಂಪಾರ್ಟೆಂಟ್. ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ, ಇಂಪಾರ್ಟೆಂಟ್ ಪ್ರಶ್ನೆ. ಆಪರೇಷನ್ ಆಗಬೇಕು ಪರವಾಗಿಲ್ಲವಾ? ಎಲ್ಲವೂ ಇಂಪಾರ್ಟೆಂಟೇ, ನಾನು ಕೆಲವೊಂದಷ್ಟನ್ನು ಓದ್ತಾ ಇದ್ದೇನೆ ಅಷ್ಟೇ. ಕಾರ್ಮಿಕರು ಕೆಂಪು ಬಾವುಟವನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇದೇ ಲೋಟವಲ್ಲವೇ ನನ್ನ ಬೆವರಿನ ಬೆಲೆ ಕಳೆದದ್ದು? ಕೃಷ್ಣೇಗೌಡನ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಕೃಷ್ಣೇಗೌಡನ ಆನೆಯಿಂದ. ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಪ್ರಶ್ನೆನೇ. ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಕ್ಕಿಲ್ಲ. ಮತ್ತು ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಟೋಟಲ್ ಆಗಿ ಎಷ್ಟು ಪ್ರಶ್ನೆ ಇದೆ? 40 ಪ್ರಶ್ನೆ ಇದೆ. 40 ಅಂತಂದರೆ ಆರಾಮಾಗಿ ಓದ್ಕೊಳ್ಬೋದು. ಆಲ್ರೆಡಿ ಇದರಲ್ಲಿ ಇವೆಲ್ಲ ಇವೆಲ್ಲೂ ನಾನು ತೋರಿಸ್ತಾ ಇದ್ದೇನೆ. ಕನ್ನಡದ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಶಿವಪಥವನ್ನರಿಯದ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣವರು ಯಾವ ಉದಾಹರಣೆ ಮೂಲಕ ತಿಳಿಸಿದ್ದಾರೆ? ಇವೆಲ್ಲ ಪ್ರಶ್ನೆಗಳನ್ನು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆ, ಜನಪದ ಹೇಳುವಂತೆ ನಮ್ಮ ನೆರೆಹೊರೆಯವರು ಹೇಗಿರಬೇಕು ವಿವರಿಸಿ. ಯಾವ ಸ್ಥಳದಲ್ಲಿ ಜೀಸಸ್ ನಿತ್ಯ ಶಿಲುಬೆ ಏರುತ್ತಾನೆ? ಓಕೆ. ಬಸಲಿಂಗ ನೋಡಿ, ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ಇಂಪಾರ್ಟೆಂಟ್ ಪ್ರಶ್ನೆ. ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ? ಹೌದು. ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಕೃಷ್ಣೇಗೌಡ ಆನೆ ಹುಟ್ಟಿ ಬೆಳೆದು ಬಂದ ಬಗೆಯನ್ನು ವಿವರಿಸಿ. ನಾಗರಾಜ್ ನಿಗೂಢ ಕಣ್ಮರೆಯ ಬಗ್ಗೆ ಜನರ ಅಭಿಪ್ರಾಯವೇನು? ಇದು ಕೃಷ್ಣೇಗೌಡನ ಆನೆಯ 12ನೇ ಅಧ್ಯಾಯದ ಇಂಪಾರ್ಟೆಂಟ್ ಪ್ರಶ್ನೆ, ನೋಡ್ಕೊಂಬಿಡಿ. ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾಗಿರ್ತಕ್ಕಂಥ ಅಂಶಗಳು, ಅರ್ಹತೆಗಳು. ಪೋಸ್ಟ್ಮ್ಯಾನ್ ಜಬ್ಬಾರ್ನ ಭಾವನೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಇಂಪಾರ್ಟೆಂಟ್ ಪ್ರಶ್ನೆ. ರಾಮನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ವಿವರಿಸ್ತಾನೆ? ಸಾರಿ, ರಾಮ ಅಲ್ಲ, ಇದು ರಾವಣ ಆಗಬೇಕಾಗಿತ್ತು. ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಇದು ರಾವಣ ಆಗಬೇಕಾಗಿತ್ತು. ಇದನ್ನು ರಾವಣ ಅಂತ ಮಾಡ್ಕೊಂಬಿಡಿ. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೆ? ಅದು ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ದ್ರೌಪದಿಗೆ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ. ಪಟ್ಟಣದ ಚಹಾದ ಅಂಗಡಿಗಳು ಹೇಗಿರ್ತವೆ? ಇಂಪಾರ್ಟೆಂಟ್, ಬರ್ಕೊಂಬಿಡಿ. ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳು. ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಬ್ಲೂ ಪ್ರಿಂಟ್ ಪ್ರಕಾರ ಆ ಚಾಪ್ಟರ್ ಇಲ್ಲ, ಈ ಚಾಪ್ಟರ್ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಮುಂದೆ ನೋಡೋಣ. ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೇನೆ. ನಾನು ಇಲ್ಲಿ ಹಿಂದೆ ನೋಡ್ಬೋದು ನೀವು. ಪೋಸ್ಟ್ಮ್ಯಾನ್ ಜಬ್ಬಾರ್ನ ಭಾವನೆಗಳನ್ನ ರಿಪೀಟ್ ಆಗಿದೆ. ಇದು ಕೆಲವೊಂದಿಷ್ಟು ಪ್ರಶ್ನೆ ರಿಪೀಟ್ ಆಗ್ತಾ ಇದೆ. ಕರೆಕ್ಟಾಗಿ ನೀವೇನಾದರೂ ಸ್ಕ್ರೀನ್ಶಾಟ್ ಏನಾದರೂ ತೊಗೊಂಡ್ರೆ ಗೊತ್ತಾಗುತ್ತೆ. ಕ್ರಾಸ್ ಚೆಕಿಂಗ್ ಮಾಡಿ ನೋಡಿದರೆ ಕ್ವೆಶ್ಚನ್ಸ್ ಇಂಪಾರ್ಟೆಂಟ್ ಮತ್ತು ರಿಪೀಟ್ ಆಗ್ತಾ ಇದೆ. ಇಲ್ಲೇ ರಿಪೀಟ್ ಆಗ್ತಾ ಇದೆ ಕ್ವೆಶನ್ಸ್, ನಿಮ್ಗೆ ಅರ್ಥ ಆಗುತ್ತೆ. ನಿದ್ರೆ ಮಂಪರಿನಲ್ಲಿ ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ವೇಲಾಯುಧನ ಹೆಂಡತಿ ಆನೆ ಬಗ್ಗೆ ಸೌತಿ ಮತ್ಸರ ಮೂಡಲು ಕಾರಣವೇನು? ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು? ಇಂಪಾರ್ಟೆಂಟ್. ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಓದ್ತಾ ಇದ್ದೀನಿ, ಎಲ್ಲವೂ ಇಂಪಾರ್ಟೆಂಟ್. ಎಲ್ಲವನ್ನು